ಸೊ ಹೈ ಫ್ರೆಂಡ್ಸ್ ಬೈ ನೋಡೋಣ. ಸೊ ಮಾರ್ಕೆಟ್ ನಾಳಿನ ದಿನ ಸೋಮವಾರ ದಿವಸ ಯಾವ ರೀತಿ ಟ್ರೇಡ್ ಮಾಡ್ಕೊಂಡು ನೋಡ್ಕೊಂಬೋಣ. ಸೊ ಫಸ್ಟ್ ಟೈಮ್ ನೋಡ್ಕೊಂಡು ಬ್ಯಾಂಕ್ ನೋಡ್ಕೊಂಬೋಣ. ಓಕೆ, ಸೊ ಬ್ಯಾಂಕ್ ನಿಫ್ಟಿ ನಾವು ವೀಕ್ಲಿ ಅನಾಲಿಸಿಸ್ ನೋಡ್ಕೊಂಡ್ರೆ ನೋಡಿ. ಸೊ ಮಾರ್ಕೆಟ್ ಏನು ಮಾಡಿತ್ತಪ್ಪ ಅಂದ್ರೆ ಫಸ್ಟಿಗೆ ಈ ಒಂದು ಏರಿಯಾನ ಮೊದಲು ಮಾರ್ಕೆಟ್ ಏನಪ್ಪ 54,000 ಕ್ರಾಸ್ ಮಾಡ್ಕೊಂಡು ಮಾರ್ಕೆಟ್ ಏನು ಮಾಡಿದಪ್ಪ ಮತ್ತು ಆಲ್ ಟೈಮ್ ಹೈ ಅನ್ನೋ ಮಾರ್ಕೆಟ್ ಕ್ರಾಸ್ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ಏನಾಗಿತ್ತಪ್ಪ ಅಂದ್ರೆ ಒಂದು 4 ದಿವಸ ಗಟ್ಟಲೆ ಏನಾಗಿತ್ತಪ್ಪ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಕನ್ಸೋಲೇಷನ್ ಆಯಿತು. ಬಟ್ ಕನ್ಸೋಲೇಷನ್ ಆದ್ರೂ ಕೂಡ ಮಾರ್ಕೆಟ್ ಎಲ್ಲಿವರೆಗೂ ಒಂದು ಹೈ ಏನು ಬ್ರೇಕ್ ಮಾಡ್ಲಪ್ಪ ಅಂದ್ರೆ ಈ 56,500 ಏನಿದೆ. ಓಕೆ, ಸೊ ಇಲ್ಲಿವರೆಗೆ ಏನಾಗ್ತದಪ್ಪ ಅಂದ್ರೆ ಮಾರ್ಕೆಟ್ ಒಂದ್ಸತಿ ಹೋಗಿ ಟಚ್ ಕೊಟ್ಟಿದ್ದು ವಾಪಸ್ ಮಾರ್ಕೆಟ್ ಬರ್ತಾನೆ ಇಲ್ಲ, ಅದು ಹೋಗ್ತಾನೆ ಮೇಲ್ಗಡೆ ಹೋಗುತ್ತೆ ಮತ್ತೆ ಕೆಳಗಡೆ ಬರುತ್ತೆ, ಮೇಲ್ಗಡೆ ಹೋಗುತ್ತೆ ಕೆಳಗಡೆ ಬರುತ್ತೆ ಅಂದ್ರೆ. ಸೊ ಇದೇನಪ್ಪ ಅಂದ್ರೆ ಇಲ್ಲಿ ಕಂಟಿನ್ಯೂ ಆಗಿ ಮಾರ್ಕೆಟ್ ಕನ್ಸೋಲೇಷನ್ ಆಗ್ತದೆ. ಸೊ ಇಲ್ಲಿ ಕನ್ಸೋಲೇಷನ್ ಫೇಸ್ ಎಷ್ಟಿತ್ತು ಅಂದ್ರೆ ಈ ಒಂದು ಏರಿಯಾ ಆಮೇಲೆ ಮತ್ತು ಈ ಒಂದು ಏರಿಯಾ. ಓಕೆ, ಸೊ ಮಾರ್ಕೆಟ್ ಯಾವಾಗ ಈ ಮೇಲಿನ ಸೈಡ್ ಯಾವಾಗ ಬ್ರೇಕ್ ಮಾಡುತ್ತೆ ಅವಾಗ ಮೇಲಿನ ಸೈಡ್ ಮಾರ್ಕೆಟ್ ಮೇಲೆ ಹೋಗುತ್ತಾ, ಅಥವಾ ಕೆಳಗಿನ ಸೈಡ್ ಯಾವಾಗ ಬ್ರೇಕ್ ಮಾಡುತ್ತೆ ಮಾರ್ಕೆಟ್ ಕೆಳಗಿನ ಸೈಡ್ ಬ್ರೇಕ್ ಮಾಡುತ್ತೆ. ಬಟ್ ಇಲ್ಲಿ ಇರ್ತಕ್ಕಂಥ ಒಂದು ಕೆಲವೊಂದಿಷ್ಟು ನೀವು ಸಿನಾರಿಯೋಗಳನ್ನ ನೋಡ್ಕೊಂಡ್ರಿ ಮಾರ್ಕೆಟ್ ನೋಡ್ರಿ. ಸೊ ಇದು ಫಸ್ಟ್ ಹೈ ಮಾಡಿತ್ತು. ಓಕೆ, ಅದು ಒಂದು ಇಲ್ಲಿ ಒಂದು ಲೋ ಮಾಡಿತ್ತು. ಓಕೆ, ಈ ಒಂದು ಕನ್ಸೋಲೇಷನ್ ಫೇಸ್ ಅಲ್ಲಿ ನೆಕ್ಸ್ಟ್ ಮಾಡಿತ್ತಪ್ಪ ಹೈ ಬ್ರೇಕ್ ಮಾಡಕ್ ಹೋದ್ರೂ ಕೂಡ ಏನಾಗಿತ್ತಪ್ಪ ಮಾರ್ಕೆಟ್ ಅಲ್ಲಿ ರೆಸಿಸ್ಟೆನ್ಸ್ ಮಾರ್ಕೆಟ್ ಕೆಳಗೆ ಬಂದಿತ್ತು, ಮತ್ತೆ ಕೆಳಗಡೆ ಹೋಗಕ್ ಬಂದ್ರು ಕೂಡ ಕೆಳಗಡೆ ಸಪೋರ್ಟ್ ಮತ್ತೆ ಮಾರ್ಕೆಟ್ ಮೇಲೆ ಇತ್ತು, ಮತ್ತೆ ಮಾರ್ಕೆಟ್ ಮೇಲೆ ಹೋಗಕ್ಕೆ ಟ್ರೈ ಮಾಡಿದ್ರು ಕೂಡ ಮತ್ತೆ ಮಾರ್ಕೆಟ್ ರೆಸಿಸ್ಟೆನ್ಸ್ ಮಾರ್ಕೆಟ್ ಕೆಳಗಡೆ ಬರ್ತದೆ. ಹೌದಾ, ಆಯ್ತ ಮೇಲೆ ಇಲ್ಲೊಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಟ್ರೆಂಡ್ ಲೈನ್ ತಗೊಂಡ್ರೆ ಓಕೆ, ಇಲ್ಲೊಂದು ಟ್ರೆಂಡ್ ಲೈನ್ ತಗೊಂಡ್ರೆ ಆಮೇಲೆ ಇಲ್ಲಿ ಒಂದು ಕೂಡ ಒಂದು ಟ್ರೆಂಡ್ ಲೈನ್ ಬರ್ಬೋದು. ಹೌದಾ, ಸೊ ಮಾರ್ಕೆಟ್ ಈ ಒಂದು ಫೇಸ್ ಇರೋದಿಲ್ಲ, ಮಾರ್ಕೆಟ್ ಈ ಫೇಸ್ ಮಾಡ್ಕೊಂಡು ಯಾವ ಸೈಡ್ ಬ್ರೇಕ್ ಮಾಡುತ್ತೆ, ಕೆಳಗಿನ ಸೈಡ್ ಬ್ರೇಕ್ ಮಾಡುತ್ತೆ ಕೆಳಗಡೆ ಬರುತ್ತೆ ಅಥವಾ ಮೇಲಿನ ಸೈಡ್ ಬ್ರೇಕ್ ಮಾಡ್ಕೊಂಡು ಇಲ್ಲಿ ಏನಾದ್ರು ಓಪನ್ ಇಲ್ಲಿ ಕನ್ಸೋಲೇಷನ್ ಆಗಿ ಇಲ್ಲಿ ಮೇಲಿನ ಸೈಡ್ ಹೋಯ್ತಪ್ಪ ಅಂದ್ರೆ ಇಲ್ಲಿ ಮೇಲೆ ಹೋಗುತ್ತೆ. ಸೊ ಈ ಒಂದು ಏರಿಯಾದಲ್ಲಿ ಮಾರ್ಕೆಟ್ ಕನ್ಸೋಲೇಷನ್ ಮಾಡ್ಕೊಂಡು ಮೇಲ್ಗಡೆ ಬ್ರೇಕ್ ಮಾಡ್ತಪ್ಪ ಮೇಲಿನ ಸೈಡ್, ಈ ಒಂದು ಏರಿಯಾ ಫಸ್ಟ್ ಏನಾಗುತ್ತಪ್ಪ ನಮ್ಗೆ ಫಸ್ಟ್ ಟಾರ್ಗೆಟ್ ಆಗುತ್ತೆ. ಆಯ್ತ ಮೇಲೆ ಇಲ್ಲಿ ಏನಾದ್ರು ಕನ್ಸೋಲೇಷನ್ ಆಗಿ ಕೆಳಗಡೆ ಬ್ರೇಕ್ ಮಾಡ್ತಪ್ಪ ನಮಗೆ ಫಸ್ಟ್ ಟಾರ್ಗೆಟ್ ಈ ಒಂದು ಏರಿಯಾ ಆಗುತ್ತೆ. ಹೌದಾ, 54,500. ಸೊ ಮೇನ್ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಅಂತ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ಏನಪ್ಪಾ ಅಂದ್ರೆ ಈ ಒಂದು ಏರಿಯಾ 54,500 ಮತ್ತು 54,000 ಈ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಏರಿಯಾ. ಎಲ್ಲಿವರೆಗೂ ಈ ಒಂದು ಕನ್ಸೋಲೇಷನ್ ಝೋನ್ ಅನ್ನ ಮಾರ್ಕೆಟ್ ಕೆಳಗಿನ ಸೈಡ್ ಬ್ರೇಕ್ ಮಾಡಂಗಿಲ್ಲ ಅವಾಗ ಏನಾಗಂಗಿಲ್ಲಪ್ಪ ಅಂದ್ರೆ ಅಲ್ಲಿವರೆಗೂ ಹೆವಿ ಆಗಿರ್ತಕ್ಕಂಥ ಫಾಲ್ ನಾವು ನೋಡಂಗಿಲ್ಲ. ಓಕೆ, ಆಮೇಲೆ ಇಲ್ಲಿ ಮೇಲೆ ಇರ್ತಕ್ಕಂಥ 56,100 ಇದ್ರ ಏನಾದ್ರು ಹೈ ಎಲ್ಲಿವರೆಗೂ ಬ್ರೇಕ್ ಮಾಡಿ ಅಲ್ಲಿವರೆಗೂ ಏನಾಗಿರಪ್ಪ ಮಾರ್ಕೆಟ್ ಹೆವಿ ಆಗಿರ್ತಕ್ಕಂಥ ಒಂದು ಬಿಗ್ ಮೂವ್ಮೆಂಟ್ ಏನೋ ಅಪ್ ಸೈಡ್ ಅನ್ನು ಕೊಡಂಗಿಲ್ಲ. ಓಕೆ, ಇಲ್ಲಿ ಏನಪ್ಪಾ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಕೆಳಗಡೆ ಬರುತ್ತೆ ಕೆಳಗಡೆ ಬರುತ್ತೆ ಮೇಲ್ಗಡೆ ಹೋಗುತ್ತೆ. ಸೊ ಹೀಗಾಗಿ ಏನಪ್ಪಾ ಅಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಈ ಒಂದು ಝೋನ್ ಅನ್ನ ಇದೇನು ಕನ್ಸೋಲೇಷನ್ ಝೋನ್ ಇದೆ ಈ ಕನ್ಸೋಲೇಷನ್ ಝೋನ್ ಅನ್ನ ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಗ್ಬೇಕು. ಅವಾಗ ಮಾತ್ರ ಏನಪ್ಪ ನಮಗೆ ಬಿಗ್ ಮೂವ್ಮೆಂಟ್ ಅನ್ನ ನಾವು ನೋಡೋದಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಸೊ ಇದನ್ನ ಸ್ವಲ್ಪ ಒಂದು 50 ಸ್ಟಾಂಪ್ ನೋಡ್ಕೊಂಡ್ರೆ ಇಲ್ಲಿ ನೋಡ್ರಿ 50 ಸ್ಟಾಂಪ್ ನೋಡ್ರಿ ಏನೇನೈತಪ್ಪ ಅಂದ್ರೆ ಈ 50 ಸ್ಟಾಂಪ್ ನೋಡ್ರಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 56,200. ಆಮೇಲೆ ಕೆಳಗೆ ಇರ್ತಕ್ಕಂಥದ್ದು ಅಂತಂದ್ರೆ 54,200. ಓಕೆ, ಸರಿ ಸುಮಾರು ಇರಪ್ಪ ಅಂದ್ರೆ ಒಂದು 2,000 ಪಾಯಿಂಟ್ ಏನಪ್ಪಾ ಅಂದ್ರೆ ಇಲ್ಲಿ ಮೂವ್ಮೆಂಟ್ ಇದೆ. ಹೌದಾ, ಮೇಲಿಂದ ಕೆಳಗಿನ ತನಕ 2 ಅಂತಂದ್ರೆ 2,000 ಪಾಯಿಂಟ್ ಮೂವ್ಮೆಂಟ್ ಇದೆ. ಸೊ ಇಲ್ಲಿ ಏನಾಗಬೇಕಪ್ಪ ಅಂದ್ರೆ ಮಾರ್ಕೆಟ್ ಈ ಒಂದು ಏರಿಯಾದಲ್ಲಿ ಈ ಒಂದು ಏರಿಯಾ ಏನಿದೆಲ್ಲ ಇದು ತುಂಬಾ ಕ್ರೂಷಿಯಲ್ ಆಗಿರ್ತಕ್ಕಂಥದ್ದು 54,800. ಓಕೆ, ಸೊ 54,800 ಏನೋ ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬರಕ್ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಎಲ್ಲಿವರೆಗೂ ಬರ್ಬೋದಪ್ಪ ಅಂದ್ರೆ 54,300 ತನಕ ಬರ್ಬೋದು. ಇದು ಏನಾದ್ರು ಇಲ್ಲಿ ಕನ್ಸೋಲೇಷನ್ ಆಗಿ ಮತ್ತೆ ಕೆಳಗಡೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಅಂತ ಮಾರ್ಕೆಟ್ 54,000 ಕ್ರಾಸ್ ಮಾಡ್ಕೊಂಡು ಮತ್ತೆ 53,000 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಓಕೆ, ಸೊ ಅಥವಾ ಮಾರ್ಕೆಟ್ ಏನಾದ್ರು ಇಲ್ಲೇ ಕನ್ಸೋಲೇಷನ್ ಆಗಿ ಮತ್ತೆ ಮೇಲಿನ ಸಲ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಫಸ್ಟ್ ಟಾರ್ಗೆಟ್ ಏನ್ ಮಾಡುತ್ತಪ್ಪ ಅಂದ್ರೆ 55,500 ಆಮೇಲೆ ಸೆಕೆಂಡ್ ಟಾರ್ಗೆಟ್ 55,800 ಈ ರೀತಿ ಆಗಿರ್ತಕ್ಕಂಥ ಟಾರ್ಗೆಟ್ ನಾವು ನೋಡಬಹುದು. ಆಮೇಲೆ ಈ ಝೋನ್ ನೋಡ್ಕೊಂಡು ನೋಡ್ರಿ ಇಲ್ಲಿನೂ ಕೂಡ ಏನಪ್ಪಾ ರೆಸಿಸ್ಟೆನ್ಸ್ ತಗೊಂಡಿದೆ, ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್ ತಗೊಂಡಿದೆ, ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್ ತಗೊಂಡಿದೆ. ಸೊ ಈ ಮೂರು ರೆಸಿಸ್ಟೆನ್ಸ್ ಏನಪ್ಪಾ ಅಂದ್ರೆ ಮೇಲಿನ ಸೈಡ್ ಅಲ್ಲಿ ಕೆಳಗಿನ ಸೈಡ್ ಬರ್ತದೆ ನೋಡ್ರಿ. ಇದು ಫಸ್ಟ್ ಕೆಳಗಡೆ ಬಂತು, ಇದು ಫಸ್ಟ್ ಕೆಳಗಡೆ ಬಂತು, ಇದು ಫಸ್ಟ್ ಕೆಳಗಡೆ ಬಂತು. ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಇದೇ ಏರಿಯಾದಲ್ಲಿ ಕನ್ಸೋಲೇಷನ್ ಆಗಿ ಓಕೆ ಓಪನ್ ಆಗಿ ಕನ್ಸೋಲೇಷನ್ ಆಗಿ ಮೇಲ್ಗಡೆ ಹೋಗಿ ಸೊ ಮತ್ತೆ ಕೆಳಗಡೆ ಫಾಲ್ ಎಲ್ಲ ಸ್ಟಾರ್ಟ್ ಮಾಡ್ತಪ್ಪ ಈ ಒಂದ್ ಏರಿಯಾ ಬ್ರೇಕ್ ಮಾಡ್ಕೊಂಡು ಹೋಗ್ತಕ್ರಿ. ಓಕೆ, ಈ ಒಂದ್ ಏರಿಯಾ ಈ 55,000 ಏನಾದ್ರು ರೌಂಡ್ ಫಿಗರ್ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬರ್ತಪ್ಪ ಅಂದ್ರೆ ಮಾರ್ಕೆಟ್ ನಮ್ಗೆ ಫಸ್ಟ್ ಆಗಿತ್ತು 54,800. ಅದೇನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ 54,600 ಆಮೇಲೆ 54,400 ಈ ರೀತಿ ಆಗಿರ್ತಕ್ಕಂಥ ನಾವು ಕೆಳಗಿನ ಸೈಡ್ ಫಾಲ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತಾವೆ. ಸೊ ಮೇಲ್ಗಡೆ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ 56,200 ಮಾರ್ಕೆಟ್ ಕನ್ಸೋಲೇಷನ್ ಆಗಿ ಹೋಗ್ಬೇಕು. ಡೈರೆಕ್ಟ್ ಎಲ್ಲಿಂದ ನಾವು ಡೈರೆಕ್ಟ್ ಮೇಲ್ಗಡೆ ಹೋಗಿ ಮತ್ತೆ ನಾವು ಇಲ್ಲಿ ಬೈ ಮಾಡ್ತಪ್ಪ ನಡೆಯಂಗಿಲ್ಲ. ಏನಾಗ್ತದಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಿಂದ ಎಲ್ಲಿ ತನಕ ಹೋಗಿತ್ತು ಅಂತಕ್ಕಂಥದ್ದು ಸ್ವಲ್ಪ ನೋಡ್ಕೋಬೇಕಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಾ ಮಾರ್ಕೆಟ್ ನಿಫ್ಟಿ ಆಗಿರ್ಬೋದು, ಸೆನ್ಸೆಕ್ಸ್ ಆಗಿರ್ಬೋದು, ಬ್ಯಾಂಕ್ ನಿಫ್ಟಿ ಆಗಿರ್ಬೋದು ಎಲ್ಲದರದ್ದು ಡೈಲಿ ಒಂದು ರೇಂಜ್ ದಲ್ಲಿ ಮೂವ್ಮೆಂಟ್ ಆಗ್ತಕ್ಕಂಥದ್ದು ಒಂದು ರೇಂಜ್ ಇರುತ್ತೆ. ಆ ರೇಂಜ್ ಅನ್ನ ದಾಟಿ ಅದು ಮೂವ್ಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಅಲ್ಲಿ
ಕೆಲವೊಂದಿಷ್ಟು ಸ್ವಲ್ಪ ಟ್ರಿಕ್ಕಿಯಾಗಿ ಸ್ವಲ್ಪ ಅಲರ್ಟ್ ಕೊಟ್ಕಿಂದ ನಾವು ಪೊಸಿಷನ್ ಸೈಜನ್ನು ನೋಡ್ಕೊಂಡು ಟ್ರೇಡ್ ಮಾಡೋದು ತುಂಬಾನೇ ಒಳ್ಳೇದಂತ ನನ್ನ ಒಂದು ಅಭಿಪ್ರಾಯ. ಓಕೆ, ಸೊ ಅದೇ ರೀತಿಯಾಗಿ ನಾವು ನಿಫ್ಟಿ ನೋಡ್ಕೊಂಡ್ರೆ, ಸೊ ನಿಫ್ಟಿ ನೋಡ್ರಿ ಇಲ್ಲಿನೂ ಕೂಡ ಏನಾಯ್ತಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕನ್ಸಲ್ಟೇಷನ್ ಆಗ್ತದೆ. ಹೌದಾ, ಇದೇನು ಏರಿಯಾ ಇತ್ತಲ್ಲ, ಈ ಫಸ್ಟ್ ನಮ್ಗೆ ಏರಿಯಾ ಆಗಿರ್ತಕ್ಕಂಥದ್ದು ತುಂಬಾ ಕ್ರೂಷಿಯಲ್ ಆಗಿರ್ತಕ್ಕಂಥದ್ದು ಇದು ಏರಿಯಾ ಇತ್ತು. ಇದು ಬ್ರೇಕ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಏನಾಯ್ತಪ್ಪ ಇದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಹೋಗಿತ್ತು. ಆದ್ರೆ ಈ ಬ್ರೇಕ್ ಮಾಡ್ಕೊಂಡು ಹೋಗಿದ್ದು ಮಾರ್ಕೆಟ್ ಈ ಒಂದು ಏರಿಯಾ ಬ್ರೇಕ್ ಮಾಡ್ತಾ ಇಲ್ಲ. ಹೌದಾ, ಸೊ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕನ್ಸಲ್ಟೇಷನ್ ಝೋನ್ ಇದೆ. ಓಕೆ, ಸೊ ಇಲ್ಲಿ ಏನಾಯ್ತಪ್ಪ ಮಾರ್ಕೆಟ್ ಕನ್ಸಲ್ಟೇಷನ್ ಆಗಿದೆ. ಕನ್ಸಲ್ಟೇಷನ್ ಆಗಿ ಎಷ್ಟೇ ಮೇಲ್ಗಡೆ ಹೋದ್ರು ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇಲ್ಲ, ರೆಸಿಸ್ಟೆನ್ಸ್ ತೆಗೆದು ಬರ್ತದೆ. ಸೊ ಒಂದು ವೇಳೆ ಏನಾದ್ರು ನೆಕ್ಸ್ಟ್ ಡೇ ಮಂಡೇ ಮತ್ತೆ ಇಲ್ಲಿ ಕನ್ಸಲ್ಟೇಷನ್ ಆಗಿ ಮತ್ತೆ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಈ ಏರಿಯಾ ಫಸ್ಟ್ ನಮಗೆ ರೆಸಿಸ್ಟೆನ್ಸ್ ಬರುತ್ತೆ. ಈ ಏರಿಯಾನು ಮತ್ತೆ ಇಲ್ಲಿ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಹೋಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವಾಗ ಏನಾಗ್ತಪ್ಪ ಅಂತಂದ್ರೆ ನಾವು ಫಸ್ಟ್ ಟಾರ್ಗೆಟ್ 25,000 ಒನ್ ಫಿಗರ್ ನೋಡ್ಬೋದು. 25,000 ಒನ್ ಫಿಗರ್ ಮುಗಿದ ಕೂಡಲೇ 25,200 ಈ ಎರಡು ರೀತಿಗಳನ್ನ ನಾವು ನೋಡ್ತಕ್ಕಂಥ ಸಾಧ್ಯತೆಗಳು ಅಲ್ಲಿ ಜಾಸ್ತಿ. ಸೊ ಟೆಲಿಂಗ್ ಸರ್ ಬತ್ತಪ್ಪ ಅಂತಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ 24,000. ಓಕೆ, ಈ 24,000 ಮೊದಲೇ ಕ್ರಾಸ್ ಮಾಡಬೇಕು. ಅದು ಕ್ರಾಸ್ ಮಾಡಿದ ಕೂಡಲೇ ಏನಾಗ್ತಪ್ಪ ಅಂತಂದ್ರೆ ಅವಾಗ 23,800 ಈ ರೀತಿಯಾಗಿರ್ತಕ್ಕಂಥ ಒಂದು ಮೂಮೆಂಟ್ ಅನ್ನ ನಾವು ನಿಫ್ಟಿ ನೋಡ್ಬೋದು. ಸೊ ಇದನ್ನ 50 ಸ್ಟಾಂಪ್ ನೋಡ್ಕೊಂಡ್ರೆ ನೋಡಿ, 50 ಸ್ಟಾಂಪ್ ನೋಡ್ರಿ ಹೆಂಗೈತಿ ಮಾರ್ಕೆಟ್ ನೋಡ್ರಿ. ಇಲ್ಲೊಂದು ಶೋಲ್ಡರ್ ಇದೆ, ಇಲ್ಲಿನೂ ಕೂಡ ಒಂದು ಹೆಡ್ ಇದೆ, ಇಲ್ಲೊಂದು ಕೂಡ ಶೋಲ್ಡರ್ ಇದೆ. ಹೌದಾ, ಸೊ ಇದೇ ಪ್ರಕಾರ ಮಾರ್ಕೆಟ್ ಏನಾಗಬೇಕಿತ್ತಪ್ಪ, ಇದು ನೆಕ್ಲೈನ್ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗಬೇಕಾಗಿತ್ತು. ಮಾರ್ಕೆಟ್ ಮೇಲ್ಗಡೆ ಹೋಯ್ತು ಕೂಡ. ಸೊ ಮಾರ್ಕೆಟ್ ಮೇಲ್ಗಡೆ ಹೋದ ಕೂಡ ಏನಾಗಿತ್ತು, ಮಾರ್ಕೆಟ್ ಇಲ್ಲಿ ಸಸ್ಟನ್ ಆಯ್ತಾ, ಸಸ್ಟನ್ ಆಗಲಿಲ್ಲ. ಸೊ ಸಸ್ಟನ್ ಆಗೋ ಬದಲಿ ಮಾರ್ಕೆಟ್ ಏನಪ್ಪ ಅಂತಂದ್ರೆ ಕೆಳಗಡೆ ಬಂತು ರಿಟರ್ನ್. ಅಂದ್ರೆ ಇದರ ಅರ್ಥ ಏನಪ್ಪ, ಇದೇನು ಪ್ಯಾಟರ್ನ್ ಇದೆಲ್ಲ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಇದೆಲ್ಲ, ಈ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಫೇಲ್ ಆಗಿದೆ. ಹೌದಾ, ಸೊ ಮತ್ತೆ ರಿಟರ್ನ್ ಇದೇ ಜಾಗದಲ್ಲಿ ಕನ್ಸಲ್ಟೇಷನ್ ಆಗ್ತಾ ಇರೋದ್ರಿಂದ ಮಾರ್ಕೆಟ್ ಏನಾದ್ರು ನಾಳಿನ ದಿನ ಇದೇ ಏರಿಯಾದಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಕನ್ಸಲ್ಟೇಷನ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಇದು ಒಂದ್ ಸ್ವಲ್ಪ ಏನಾದ್ರು ಬ್ರೇಕ್ ಮಾಡ್ಬೋದು. ಹೌದಾ, ಈ ಒಂದು ಏರಿಯಾ 24,300 ಈ 24,300 ಏನಾದ್ರು ಮಾರ್ಕೆಟ್ ಕೆಳಗಿನ ಸೈಡ್ ಬ್ರೇಕ್ ಮಾಡ್ತಂದ್ರೆ ಫಸ್ಟ್ ಟಾರ್ಗೆಟ್ 24,200, ಆಮೇಲೆ 24,100, ಆಮೇಲೆ 24,000 ಈ ಮೂರು ಟಾರ್ಗೆಟ್ ನಾವು ನಾಳಿನ ದಿನ ಏನ್ ಮಾಡೋದಪ್ಪ ಅಂದ್ರೆ ಸುಮಾರು ದಿವಸ ನಾವು ಇಲ್ಲಿ ನೋಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಎಲ್ಲಿದಪ್ಪ ಅಂತಂದ್ರೆ ನಿಫ್ಟಿ ಒಳಗೆ ಜಾಸ್ತಿ ಇದೆ. ಅಥವಾ ಮಾರ್ಕೆಟ್ ಏನಾದ್ರು ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಹೋಗಿ ಮತ್ತೆ ಇಲ್ಲಿ ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ನಮ್ಗೆ 24,600, ಆಮೇಲೆ 24,700, ಆಮೇಲೆ 24,800 ಈ ರೀತಿಯಾಗಿರ್ತಕ್ಕಂಥ ಟಾರ್ಗೆಟ್ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ ನಿಫ್ಟಿ ಒಳಗೆ ನೋಡ್ಬೋದು. ಓಕೆ, ಸೊ ಅದೇ ರೀತಿಯಾಗಿ ಸೆನ್ಸೆಕ್ಸ್ ಎಲ್ಲ ಸ್ವಲ್ಪ ನೋಡ್ಕೊಂಡ್ರೆ ಸೆನ್ಸೆಕ್ಸ್ ದಲ್ಲಿ ಕೂಡ ಸೇಮ್ ಥಿಯರಿ ಇದೆ. ನಿಫ್ಟಿ ಒಳಗೆ ಇಷ್ಟೊಂದು ಎಕ್ಸ್ಪ್ಲನೇಷನ್ ಮಾಡಿದ್ರೆ ಅದೇ ಎಕ್ಸ್ಪ್ಲನೇಷನ್ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ ನಿಫ್ಟಿ ಒಳಗೆ ಸೆನ್ಸೆಕ್ಸ್ ಕೂಡ ಯೂಸ್ ಮಾಡೋದು. ಬಟ್ ಏನ್ ಡಿಫ್ರೆನ್ಸ್ ಏನಾಗುತ್ತಪ್ಪ ಅಂದ್ರೆ ಇದೇನ್ ರೇಂಜ್ ಇದೆಲ್ಲ, ಇವೇನ್ ರೇಂಜ್ ಇದೆಲ್ಲ, ಈ ರೇಂಜ್ ಏನಪ್ಪಾ ಅಂದ್ರೆ 24,000 ತನಕನೂ ಮತ್ತೆ 27,000 ಇಲ್ಲಿ ರೇಂಜ್ ಬರುತ್ತೆ. ಬಟ್ ಇಲ್ಲಿ ಸೆನ್ಸೆಕ್ಸ್ ಏನ್ ಬರುತ್ತಪ್ಪ ಅಂತಂದ್ರೆ ಇಲ್ಲಿ 80,000, 82,000, 78,000 ಈ ರೀತಿಯಾಗಿರ್ತಕ್ಕಂಥ ಒಂದು ರೇಂಜ್ ಬರ್ತಾವೆ. ಓಕೆ, ಸೊ ಸೆನ್ಸೆಕ್ಸ್ ನಿಫ್ಟಿಯನ್ನು ನೀವು ಸ್ವಲ್ಪ ಕರೆಕ್ಟ್ ಆಗಿ ಅನಲೈಸೇಷನ್ ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ್ನಿ, ಅದೇ ಎಕ್ಸ್ಪ್ಲನೇಷನ್ ಅನ್ನ ನೀವು ನೋಡ್ಕೊಂಡು ಸೆನ್ಸೆಕ್ಸ್ ನೀವೇ ನಿಮ್ದೇ ಆಗಿರ್ತಕ್ಕಂಥ ಒಂದು ಸ್ವಂತ ಅನಲೈಸೇಷನ್ ಮಾಡ್ಕೊಡಿ. ಯಾಕೆ ಇದನ್ನ ಇವತ್ತು ಬೇಕಾತ್ಲೆ ಸೆನ್ಸೆಕ್ಸ್ ಅನಲೈಸೇಷನ್ ಮಾಡ್ತಾ ಇಲ್ಲ, ನಿಮ್ಗೂ ಸ್ವಲ್ಪ ಹೋಮ್ವರ್ಕ್ ಇಲ್ಲ ಅಂತ ಕೊಡ್ತಾ ಇದ್ದೀನಿ. ಓಕೆ, ಎಲ್ಲ ನಾನೇ ಮಾಡಿದೆಪ್ಪ, ನೀವೇನ್ ಮಾಡ್ತೀನಿ. ಹೌದಾ, ಸೊ ಇಷ್ಟೇ ನಾನು ಇವತ್ತು ಮುಗಿಸ್ತೀನಿ ನಿಮ್ಗೆ. ಆಮೇಲೆ ನಿಮ್ದೇ ಆಗಿರ್ತಕ್ಕಂಥ ಸ್ವಲ್ಪ ಸ್ವಂತ ಅನಲೈಸೇಷನ್ ನೋಡ್ಕೊರಿ. ಯಾಕಂದ್ರೆ ಈ ಸ್ಟುಡಿಯೋಸ್ ಏನು ವಿಡಿಯೋ ಬಿಡ್ಲಾಕ್ ಬರ್ತದೆ, ನಾ ಯಾವ ರೀತಿ ಅನಲೈಸೇಷನ್ ಮಾಡ್ತೀನಿ, ನಾ ಎಲ್ಲಿ ಅನಲೈಸೇಷನ್ ಮಾಡ್ತೀನಿ, ಎಲ್ಲಿ ಸಪೋರ್ಟ್ ತೋತೀನಿ, ಎಲ್ಲಿ ಫಿಕ್ಸಿಂಗ್ ತೋತೀನಿ, ಎಲ್ಲಿ ರೆಸಿಸ್ಟೆನ್ಸ್ ತೋತೀನಿ. ಓಕೆ, ಎಲ್ಲಿ ಪ್ಯಾಟರ್ನ್ ಅನ್ನ ನೋಡ್ತೀನಿ, ಅದನ್ನೆಲ್ಲ ನೋಡ್ಕೊಂಡು ಕಿಶನ್ ನೀವು ಬೇರೆ ಬೇರೆ ಸ್ಟಾಕ್ಗಳನ್ನ ತೆಗೆದು ಕಿಶನ್ ಈ ಸೆನ್ಸೆಕ್ಸ್ ನಿಫ್ಟಿ ಬಿಟ್ಟು ಕಿಶನ್, ಓಕೆ, ಬ್ಯಾಂಕ್ ನಿಫ್ಟಿ ಬಿಟ್ಟು ಕಿಶನ್ ಬೇರೆ ಸ್ಟಾಕ್ ತೆಗೆದು ಕಿಶನ್ ಅಲ್ಲಿ ಅನಲೈಸೇಷನ್ ಮಾಡ್ರಿ. ಓಕೆ, ಅಲ್ಲಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ನೀವು ಕರೆಕ್ಟ್ ಮಾಡತ್ತಿಲ್ಲ ಅಂತ. ಓಕೆ, ಥ್ಯಾಂಕ್ ಯು.